ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ರಾಮೇಶ್ವರಂ ಕೆಫೆಗೆ ಬಂದಿದ್ದೀನಿ. ತುಂಬ ದಿನಗಳಿಂದ ನಮಗೆ ಇಲ್ಲಿ ಹೋಗಬೇಕು, ಇಲ್ಲಿ ತಿನ್ಕೊಂಡು ಬರಬೇಕು, ಹೇಗಿದೆ ಟೇಸ್ಟ್ ಮಾಡಬೇಕು ಅಂತ ಇತ್ತು. ಸೊ ಫೈನಲಿ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ತುಪ್ಪ ಹಾಕಿ ಮಾಡುವಂಥ ಐಟಮ್ಗಳು ತುಂಬ ಜಾಸ್ತಿ ಫ್ರೆಂಡ್ಸ್. ಯಾವಾಗಲೂ ಇದನ್ನು ತಿನ್ನೋದೇ ಅಲ್ಲ ಅಂತ ಹೇಳ್ಬೋದು, ಅಪರೂಪಕ್ಕೊಮ್ಮೆ ತಿನ್ಬೋದು. ಬಟ್ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ, ಫಸ್ಟೇ ನಾನು ಹೇಳ್ತಾ ಇದ್ದೀನಿ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ರೀತಿ ಇಲ್ಲಿ ದೋಸೆಗಳು ಇವೆಲ್ಲ ಸಿಗ್ತವೆ. ಮತ್ತು ಎಷ್ಟೊಂದು ರಶ್ಶು ಅಂತಂದರೆ ನೀವಿಲ್ಲಿ ನೋಡ್ಬೋದು, ಫುಲ್ಲು ಕ್ಯೂ ಬೇರೆ ಇದೆ ಇಲ್ಲಿ. ಹಾಗೆ ರಾಜು ಅವರು ಉಪ್ಮಾ ತೊಗೊಂಡಿದ್ದಾರೆ. ಸೊ ಅವರಿಗೆ ತುಂಬ ಫೇವ್ರೆಟ್ ಉಪ್ಮಾ. ಎಲ್ಲಿ ಹೋದ್ರೂ ಫಸ್ಟ್ ಅವರು ಉಪ್ಮಾನ ತೊಗೋತಾರೆ, ಉಪ್ಪಿಟ್ಟು. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ, ಪಡ್ಡನ್ನು ಅವರು ತೆಗೆದು ಇಡ್ತಾ ಇದ್ದಾರೆ ಅಲ್ವಾ. ಸೊ ಅದನ್ನು ಫುಲ್ಲು ಎಣ್ಣೆಯಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ಒಂಥರ ತುಪ್ಪದಲ್ಲಿ ಕರ್ದು ಇಟ್ಟಂಗೆ ಇರುತ್ತೆ, ಅಷ್ಟು ಎಣ್ಣೆ ಇರುತ್ತೆ. ಮತ್ತೇನಂದರೆ ಈಗ ನೋಡಿ, ನಾನು ಪೂರಿ ಬಾಜಿ ತೊಗೊಂಡಿದ್ದೀನಿ. ಸೊ ಪೂರಿ ಬಾಜಿ ಕೂಡ ಈಗ ಟೇಸ್ಟ್ ಮಾಡಬೇಕು. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು, ನೀವಿಲ್ಲಿ ನೋಡ್ತಾ ಇರ್ಬೋದು. ತುಂಬ ತಿನ್ನಾಗಿದೆ, ಅಂದರೆ ದಪ್ಪವಾಗಿ ಒಳಗಡೆ ಎಲ್ಲ ಆ ರೀತಿ ಇಲ್ಲ, ತುಂಬ ಚೆನ್ನಾಗಿತ್ತು ಪೂರಿ ಬಾಜಿ ಕೂಡ. ಪೂರಿ ಜೊತೆಗೆ ಸಾಗು ಮತ್ತು ಚಟ್ನಿನ ಕೊಡ್ತಾರೆ, ಆಲೂಗಡ್ಡೆ ಪಲ್ಯ ಇಲ್ಲಿ ಇರಲಿಲ್ಲ, ಈ ರೀತಿ ಇತ್ತು. ಮತ್ತೇನಂದರೆ ಇಲ್ಲಿ ಆ್ಯಕ್ಚುಲಿ ಬಟನ್ ಇಡ್ಲಿ ಮತ್ತು ಪುಡಿ ಇಡ್ಲಿ ಅಂತ ಏನು ಮಾಡ್ತಾರೆ, ಅದೆಲ್ಲ ತುಂಬ ಫೇಮಸ್ಸು. ಓಪನ್ ಬಟರ್ ಮಸಾಲಾ ದೋಸೆ ಮತ್ತು ಪುಡಿ ಬಟರ್ ಮಸಾಲಾ ದೋಸೆ ಅಂತೆಲ್ಲ ಇತ್ತು. ಸೊ ಅದೆಲ್ಲ ತುಂಬ ಫೇಮಸ್ಸು. ಆ್ಯಕ್ಚುಲಿ ಈ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಮತ್ತೇನಂದರೆ ಇಲ್ಲಿ ನೀವು ದೋಸೆ ಮಾಡುವಾಗ ನೋಡಬೇಕು ಫ್ರೆಂಡ್ಸ್, ಫುಲ್ ಮೇಲ್ಗಡೆಯಿಂದ ಒಂದಷ್ಟು ನಂದಿನಿ ತುಪ್ಪನ ಹಾಕ್ತಾರೆ. ಹಾಗೆ ರಾಜು ಅವರು ವಡಾ ಕೂಡ ತೊಗೊಂಡಿದ್ದಾರೆ. ಸೊ ವಡಾ ಜೊತೆಗೂ ಕೂಡ ಟೊಮೆಟೊ ಚಟ್ನಿ ಮತ್ತು ಇನ್ನೊಂದು ರೀತಿ ಚಟ್ನಿ ಮತ್ತು ಸಾಗುನ ಕೊಡ್ತಾರೆ, ಸಾಂಬಾರು ಕೊಡ್ತಾರೆ. ಇದು ನೋಡಿ, ಓಪನ್ ಬಟರ್ ಮಸಾಲಾ ದೋಸೆ, ಪುಡಿ ಮಸಾಲೆ ದೋಸೆ ಅದು. ಸೊ ಇದು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನೋಡಿ, ಕೇಸರಿ ಬಾತು ಇದು ಎಲ್ಲ ಇರುತ್ತೆ, ಮತ್ತು ಪಾರ್ಸಲ್ ಕೂಡ ಇರುತ್ತೆ. ಮತ್ತು ಇದು ನಾವು ಹೋಗಿರೋದು ರಾಜಾಜಿನಗರದಲ್ಲಿ ಇರುವಂಥ ರಾಮೇಶ್ವರಂ ಕೆಫೆ. ಮತ್ತು ಇದು ಇಂದಿರಾನಗರದಲ್ಲಿ, JP ನಗರದಲ್ಲಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು. ಮತ್ತು ನೀವಿಲ್ಲಿ ನೋಡ್ಬೋದು, ಇದೆಲ್ಲ ಅಂದರೆ ಬಟನ್ ಇಡ್ಲಿ ಮತ್ತು ಪುಡಿ ಇಡ್ಲಿ ಎಲ್ಲ ಇಲ್ಲಿ ತುಂಬ ಫೇಮಸ್ ಇದೆ. ನೀವಿಲ್ಲಿ ನೋಡ್ಬೋದು ನೋಡಿ ಫ್ರೆಂಡ್ಸ್, ಹೇಗೆ ಅವರು ತುಪ್ಪನ ಹಾಕ್ತಾ ಇದ್ದಾರೆ. ಫುಲ್ 1 ಲೀಟರ್ ಪ್ಯಾಕೆಟನ್ನು ಹಿಡ್ಕೊಂಡು ಹಿಂಗೆ ಮಾಡಿ ಹಾಕ್ತಾ ಹೋಗ್ತಾರೆ ಫ್ರೆಂಡ್ಸ್. ಇಷ್ಟೊಂದು ತುಪ್ಪನ ನಾವು ಡೈಲಿ ತಿಂದುಬಿಟ್ರೆ ಮುಗೀತು ಫ್ರೆಂಡ್ಸ್. ಬಟ್ ಒಮ್ಮೊಮ್ಮೆ ತಿನ್ಕೊಂಡು ಬರ್ಬೋದು, ತುಂಬಾ ಟೇಸ್ಟಿಯಾಗಿದೆ. ಮತ್ತು ಇಲ್ಲಿ ಇನ್ನೂ ಒಂದಷ್ಟು ಕೆಲವೊಂದು ಸಿಸ್ಟಮ್ಗಳಿವೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕ್ಯೂ ಇದೆ ಅಂತ. ಮತ್ತು ನೋಡಿ, ಇಲ್ಲಿ ನಾವೇ ಕೂಡ ಅದನ್ನು ಆರ್ಡರ್ ಮಾಡಿ ತೊಗೊಳ್ಬೋದು. ಯಾಕಂದರೆ ನಾವು ಕ್ಯೂದಲ್ಲಿ ನಿಂತ್ಕೊಂಡು ಎಲ್ಲ ಮಾಡೋದಕ್ಕಿಂತ ಇಲ್ಲಿ ಪಟಾಪಟ್ ಅಂತ ನಾವು ಏನೇನು ಐಟಮ್ಗಳು ಬೇಕು ಅಂತ ಅದನ್ನು ಟಿಕ್ ಮಾಡಿಬಿಟ್ಟು ಅಲ್ಲೇ ಗೂಗಲ್ ಪೇ ಅದೆಲ್ಲ ಮಾಡಿಬಿಟ್ಟು ಹಾಗೆ ನಾವು ತೊಗೊಳ್ಬೋದು. ಮತ್ತು ಇಲ್ಲಿ ಕ್ಯಾರೆಟ್ ಹಲ್ವಾ ಕೂಡ ತುಂಬ ಫೇಮಸ್ ಅಂತ ಹೇಳಿದ್ರು. ಸೊ ಆಮೇಲೆ ನಾವು ಕ್ಯಾರೆಟ್ ಹಲ್ವಾ ಕೂಡ ತೊಗೊಂಡ್ವಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಕ್ಯಾರೆಟ್ ಹಲ್ವಾ, ನಮಗೆಲ್ರಿಗೂ ತುಂಬಾ ಇಷ್ಟ ಆಯಿತು. ಹಾಗೆ ಇದಾದಮೇಲೆ ಫೈನಲ್ ಆಗಿ ಲಾಸ್ಟಲ್ಲಿ ಬೇಕಲ್ವಾ ಟೀ ಕಾಫಿ, ಈ ರೀತಿ ನಾವು ಕಾಫಿ ತೊಗೊಂಡ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಾಫಿ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಡಿಕಾಕ್ಷನ್ನ ಹಾಕಿಬಿಟ್ಟು ಆಮೇಲೆ ಮೇಲ್ಗಡೆಯಿಂದ ಫುಲ್ ಮಿಲ್ಕನ್ನು ಹಾಕಿ ನೋಡಿ ಈ ರೀತಿ ಬಬಲ್ ಥರ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಟೀ ಕಾಫಿ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಕಂಪೇರ್ಡ್ ಟು ಅದರ್ ಹೋಟೆಲ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಓಪನ್ ಬಟರ್ ಮಸಾಲ ದೋಸೆ ಎಲ್ಲ 140, 125 ಈ ರೀತಿ ಇದೆ. ಬಟ್ ಟೇಸ್ಟ್ ನೋಡೋಕೋದ್ರೆ ತುಂಬ ಚೆನ್ನಾಗಿದೆ. ಖಂಡಿತ ಒಮ್ಮೆ ಹೋಗಿ ಬನ್ನಿ. ಹೇಗಿತ್ತು, ನಿಮಗೆ ಹೇಗೆ ಅನುಭವ ಆಯಿತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈಗಾಗಲೇ ನಾನು ಸಾಕಷ್ಟು ಬೆಂಗಳೂರಿನ ರೆಸ್ಟೋರೆಂಟ್ಗಳು ಮತ್ತು ಹುಬ್ಳಿ ರೆಸ್ಟೋರೆಂಟ್ಗಳು, ಸಿರ್ಸಿ ರೆಸ್ಟೋರೆಂಟ್ಗಳನ್ನೆಲ್ಲ ರಿವ್ಯೂ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೀವು ನನ್ನ ಚಾನಲ್ನಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ
ನೋಡ್ಕೊಳ್ಬಹುದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನೋಡ್ಕೊಳ್ಬಹುದು. ಹಾಗೆ ಲಾಸ್ಟಲ್ಲಿ ಪುನಃ ಇನ್ನೊಂದು ಮಸಾಲೆ ದೋಸೆ ತಗೊಳ್ಬೇಕು ಅಂತ ಸುಜಯ್ ಹೇಳ್ತಾ ಇದ್ದ. ಸೊ ಅವನು ಕೂಡ ಒಂದು ಮಸಾಲೆ ದೋಸೆನ ತಗೊಂಡ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ನಾವು ತಿನ್ಕೊಂಡು ಆಕ್ಚುಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಬಂದಿದ್ವಿ. ಸೃಜನ್ ಈಗಾಗಲೇ ಎಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವ್ನು ತಿನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ, ಒಂದಿಷ್ಟೇ ಇಷ್ಟನ್ನು ತಿಂತಾನೆ, ಅವನ್ನೆಲ್ಲ ಟೇಸ್ಟ್ ಮಾಡ್ತಾನೆ ಜಸ್ಟ್. ಹಾಗೆ ಎಷ್ಟೊಂದು ಜನ ಇಲ್ಲಿ ಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ಅಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಅಷ್ಟೇನೂ ಇಲ್ಲ. ಮತ್ತು ಸೆಲ್ಫ್ ಸರ್ವಿಸಲ್ಲಿ ನಾವು ಹೋಗಿ ತಂದ್ಕೊಳ್ಬೇಕು. ಕೂತ್ಕೊಳ್ಳೋದಕ್ಕೆ ಎಲ್ಲ ಮೆಟ್ಲ ಮೇಲೆ ಎಲ್ಲ ಕೂತ್ಕೊಂಡು ತಿಂತಾರೆ. ಬಟ್ ಎಷ್ಟು ಜನ ಬರ್ತಾರೆ ಅಂತ ನೀವಿಲ್ಲಿ ಈಗಾಗಲೇ ನೋಡಿರ್ಬೋದು ಜನರನ್ನ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರಾಮೇಶ್ವರಂ ಕೆಫೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್.